ನನ್ನ 11 ವರ್ಷ ಆಗಿದೆ ಮದುವೆ ಆಗಿ. ಬಸಂಪುರದಲ್ಲಿ ಇರೋದು, ಇಲ್ಲೇ ವಾಸ ನಾನು. ನನ್ನ ಹೆಂಡತಿ ಅಕ್ರಮ ಇಟ್ಕೊಂಡು ನನ್ನ ಕಡೆಯಿಂದ ಅದು ಅವಳ ಕಡೆಯಿಂದ ಅಕ್ರಮ ಮಾಡ್ಬಿಟ್ಟು ಮಾಡಿ. ಯಾಕಂದ್ರೆ ನಾನು ತುಂಬಾ ಕಷ್ಟಪಟ್ಟು 3 ಜನ ಎತ್ತಿ ನೈಟೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಅವಳು ಇನ್ನೊಬ್ಳು ಅಕ್ರಮ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದಾಳೆ. ನಾನು ಮನೇಲಿ ನಂಬಿ ಹೋಯ್ತಾ ಇದ್ದೆ, ಅವಳಿಗೆ ನನ್ನ ಮೋಸ ಮಾಡ್ಬಿಟ್ಟಿದ್ದಾಳೆ ಸರ್. ಇವಾಗ ಇನ್ನೊಬ್ಬನ ಜೊತೆ ಹೋಗ್ಬಿಟ್ಟಿದ್ದಾಳೆ. ಫುಲ್ ನಾನು ಕಾರ್ಗೆ ಹೋದ್ರೆ ಪ್ರತಿ ದಿವಸ ನೀನ್ ಎಲ್ಲಿದ್ಯಾ ಅಂತ ನನ್ನ ಕೇಳ್ಕೊಳ್ಳೋದು, ಅವ್ನ್ ಕರ್ಸ್ಕೊಳ್ಳೋದು. ಬಾಚಿನು ಅಂದ್ಬಿಟ್ಟು, ಸಂತು ಅಂದ್ಬಿಟ್ಟು ಬಸಂತಪುರದವನು, ಅವನು ಕುಡ್ಕ ಇಸ್ಪಿಟ್ ಗ್ಯಾಂಗರ್ ಅವನು. ನನ್ನ ಹೆಂಡತಿನ ಹಾಳು ಮಾಡ್ಬಿಟ್ಟ. ಸೈಟ್ ಐತೆ ಅದೈತೆ ಅಂದ್ಬಿಟ್ಟು ನನ್ನ ಹೆಂಡತಿನ ಹಾಳು ಮಾಡ್ಬಿಟ್ಟಿದ್ದಾನೆ. ಯಾಮಾರ್ಸಿ ಡೈಲಿ ದುಡ್ಡು ಹಾಕೋದು, 500,000 ಹಾಕೊಂಡು ಕರ್ಸ್ಕೊಳ್ಳೋದು, ಅವ್ರ ಮನೆಗೆ ಕರ್ಸ್ಕೊಳ್ಳೋದು, ನಮ್ಮ ಮನೆಗೆ ಕರ್ಸ್ಕೊಳ್ಳೋದು. ಎಲ್ಲ ವಿಡಿಯೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ನಾನು ಅದಕ್ಕೆ ಇದು ನಿಮ್ಮನ್ನ ವಿಡಿಯೋ ನನಗೆ ಬೇಕಾಗಿತ್ತು ಸರ್. ನನ್ನ ಮನಸ್ಸು ತುಂಬಾ ಒಡೆದೋಗಿದೆ, ಅದಕ್ಕೆ ನಾನು ಕರೆದು ಮಾತಾಡ್ತಾ ಇದೀನಿ. ಈ ತರ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು. ನನ್ನ ಮಕ್ಕಳಿಗೆ ಯಾರು ಹೊಣೆ ಆಯ್ತಾರೆ ಸರ್? ಇಲ್ಲಿ ನನ್ನ ಮಕ್ಕಳಿಗೆ ಯಾರು ಇಲ್ಲ. ನಾನು ನೋಡಿ ಅನಾದೆ ನನ್ನ ಮಕ್ಕಳು. ನಾವು ಇಲ್ಲಿ ರೋಡಲ್ಲಿ 3-4 ದಿವಸದಿಂದ ಓಡಾಡ್ತಾ ಇದೀವಿ. 3 ಜನ ಮಕ್ಕಳು ಎಲ್ಲ ಕೊಟ್ಟಿದ್ದೀರಿ ಸರ್. ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡ್ಕೊಂಡು ಎಲ್ಲ ಬಂದಿದ್ದೀರಿ ಸರ್. ನನ್ನ ಹತ್ರ ವಿಡಿಯೋ ಇದೆ, ವಿಡಿಯೋ ಕೊಡ್ತಾ ಇದೀನಿ ಸರ್. ಇವಾಗ ನನ್ ತುಂಬಾ ಮನ್ಸು ಒಡೆದೋಗಿದೆ, ಅದೆಲ್ಲ ಒಡೆದೋಗಿದೆ. ಯಾಮಾರ್ಸಿ ನನ್ನ ಹೆಂಡತಿನ ಕರ್ಕೊಂಡು ಅವ್ರು ಹೋಗಿರೋದು. ಮುದ್ದಾಗ ಚೆನ್ನಾಗವಳೆ, ಬೆಳ್ಳಕ್ ತೆಳ್ಳಕ್ ಚೆನ್ನಾಗವಳೆ ಅಂದ್ಬಿಟ್ಟು ನನ್ನ ಹೆಂಡತಿನ ಯಾಮಾರ್ಸಿ ಕರ್ಕೊಂಡು ಹೋಗಿದ್ದಾನ ಅವನು. ನನ್ನ ಹೆಂಡತಿ ತುಂಬಾ ಒಳ್ಳೆ ಇದ್ಲು, ಇವರೆಲ್ಲ ಯಾಮರ್ಸಿ ಪಟಾಯಿಸಿ ಕರ್ಕೊಂಡು ಹೋಗಿರೋದು ನನ್ನ ಹೆಂಡತಿನ. ಇವರು ಇಷ್ಟೆಲ್ಲ ನಡೆದಿದೆ ಸರ್ ಬಸಂತಪುರದಲ್ಲಿ. 2 ವರ್ಷದಿಂದ ಇಟ್ಕೊಂಡಿದ್ದಾನ ಅವನು. 2 years ಇಂದ ನನಗೆ ಗೊತ್ತಾಗಿಲ್ಲ. ನನಗೆ ಭಾನುವಾರ ಗೊತ್ತಾಗಿರೋದು, ಗಣೇಶ ಹಬ್ಬದ ದಿವಸ ಗೊತ್ತಾಗಿರೋದು. ಭಾನುವಾರ 31ನೇ ತಾರೀಕು ಗೊತ್ತಾಗಿರೋದು. ಸಾಯಂಕಾಲ 4 ಗಂಟೆಯಿಂದ 7:20 ಅವನ ಜೊತೆಲೇ ಇದ್ದಾಳೆ, ಸಂತೋನೋ ಜೊತೆಲಿ ಬಸಂತಪುರದಲ್ಲಿ. ಅವನು ಕೇಳಿದ್ರೆ ಅವನು ಏನಂತಾನೆ, ನಿನ್ನಿಂತಿ ಬಂದಿರೋದು ನೀನೆಲ್ಲ ಬಂದಿರೋದ್ರಿಂದ. ಆಮೇಲೆ ಅವನೇ ಬಂದು ಬರ್ಸ್ಕೊಂಡು ಕರ್ಕೊಂಡು ಬಂದಿರೋದು ನನ್ನ ಹೆಂಡತಿನ ಅಲ್ಲಿ. ಅಂದ್ರೆ ಇದ್ರಲ್ಲಿ ನನ್ನ ಫೋಟೋಸ್ ಅಲ್ಲೆಲ್ಲ ಇವನು ನನ್ನ ಮನೆಯಲ್ಲೇ ಮಲಗಿರೋದು, ಅವನದೇ $1 ಹಾಕಿರೋದು. ನನ್ನ ಹೆಂಡತಿಗೆ ಸೀರೆ ತಗೊಟ್ಟು ಯಾಮಾರ್ಸಿ ಸಾರ್ ನನ್ನ ಹೃದಯನ ಹೊಡ್ಕೊಂಡು ಹೋಗ್ಬಿಟ್ಟಣ್ಣ. ನನ್ನ ದೇವತೆ ಅವಳು ನಾನು ಪೂಜಿಸಿ ನನ್ನ 4-5 ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ. ನನ್ನ ಮಕ್ಕಳಿಗೆ ಯಾರು ಅಮ್ಮ ಇಲ್ಲ. ಇವತ್ತು ನನ್ನ ಮಗನ್ ಬರ್ತಾಳೆ, ಯಾಮಾರ್ಸ್ಬಿಟ್ಟ ಅವನು. ಸಂತು ಫ್ರಾಡು. ನನ್ನ ಹೆಂಡತಿಗೆ ಸೈಟ್ ಐತೆ ಅದೈತೆ, ಅವನಿಗೇನು ಇಲ್ಲ, ಸ್ಪೀಡ್ ಗ್ಯಾಂಗರ್ ಅವನು. ನೋಡಿ ಸಾರ್, ಈ ಸೀರೆ ಅವನೇ ಕೊಡ್ಸಿರೋದು. ನೋಡಿ ಸಾರ್, ಇವೆಲ್ಲ ಸೀರೆ ಕೊಡ್ಸಿ ಎಲ್ಲ ಇದ್ ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ಮನೇಲೆ ಮಲಗಿರೋದು. ಅವನು ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದು ಅವನು. ನನ್ನ ಹೆಂಡತಿ ಮುದ್ದಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಸಕ್ಕದಾಗಿದ್ದಾಳೆ. ಮೋಸ ಮಾಡ್ಬಿಟ್ಟ ಅಣ್ಣ. ದೇವ್ರೇ, ಪಬ್ಲಿಕ್ ಅಪ್ಪ ಕಾರಣ ಇದಕ್ಕೆಲ್ಲ. ಸ್ವಾಮಿ, ಜನನೇ ಇರ್ಬೇಕಪ್ಪ ನನಗೆ. ದೇವ್ರೇ, ಜನ ಎಲ್ಲ ಹೆಲ್ಪ್ ಮಾಡಿಯಪ್ಪ ನನಗೆ. ನನ್ನ 3 ಜನ ಮಕ್ಳಿದಾರಪ್ಪ. 2 ಗಂಡು ಮಕ್ಳು ನನ್ನ ಹತ್ರ ಇದಾವೆ, ಹೆಣ್ಮಗು ಅವಳ ಹತ್ರ ಇದ್ದಾಳೆ. ಅವಳು ಆ ಕೆಲಸ ಮಾಡಿದಾಳೆ, ನನ್ನ ಮಗಳು ಅದೇ ಕೆಲಸ ಮಾಡ್ಬಿಟ್ಲು. ನನ್ಗೆ ಭಯ ಆಗುತ್ತೆ ಸ್ವಾಮಿ. ಕಾನೂನು ಪ್ರಕಾರ ಏನಿದೆಯೋ ಅದು ಮಾಡಿ ಸ್ವಾಮಿ. ನನ್ಗೆ ತುಂಬಾ ನೋವಾಗುತ್ತಣ್ಣ. ನನ್ನ ಪ್ರಾಬ್ಲಮ್ ಎಲ್ಲ ನೋಡಿ ಅಣ್ಣ. ಇಲ್ಲೇ ಮಲ್ಕೊಳ್ಳೋಣ ಅವನು, ಎಲ್ಲ ನನ್ಗೆ ಗೊತ್ತಣ್ಣ. ನೋಡಿ ಅಣ್ಣ, ಇಲ್ಲೆಲ್ಲ ಇದೆ, ಫೋಟೋಸ್ ಎಲ್ಲ ಇದೆ ಅಣ್ಣ. ಫೋಟೋಸ್ ಎಲ್ಲ ಇದೆಯಣ್ಣ ನನ್ನ ಹತ್ರ. ಎಲ್ಲ ಕೊಟ್ಟಿದ್ದೀನಿ ನಿಮ್ಗೆ ಫೋಟೋಸು. ಅವ್ನು ಎಲ್ಲ ಏನೇನು ಮಾಡಿದ್ದಾನೆ ಎಲ್ಲ ಪ್ರತಿಯೊಂದು ಅಣ್ಣ. ದಯವಿಟ್ಟು ನನ್ನ ಮಕ್ಕಳನ್ನ ಇದು ಮಾಡಿಬಿಡಿ ಅಣ್ಣ.